ಈಗಷ್ಟೇ ರಂಭಾಪುರಿ ಶ್ರೀಗಳು ನೇರವಾಗಿಯೇ ಸರ್ಕಾರದ ವಿಚಾರವಾಗಿ ಮಾತನಾಡಿದ್ರು, ಜೊತೆಗೆ ಮುಖ್ಯಮಂತ್ರಿ ಹುದ್ದೆ ವಿಚಾರವಾಗಿ ಕೂಡ ಮಾತನಾಡಿದರು. ಈಗ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ನೇರವಾಗಿ ರಂಭಾಪುರಿ ಶ್ರೀಗಳು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರು ನಾಗರಿಕರು ಸೋಂಬೇರಿಗಳಾಗ್ತಾ ಇದ್ದಾರೆ ಅನ್ನುವಂಥ ಮಾತು ಸಹಜವಾಗಿ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಅತ್ತ ಇದೇ ವಿಚಾರವನ್ನು ಮುಂದಿಟ್ಟು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ನವರು ಇದನ್ನು ನಾವು ಒಪ್ಪೋದಕ್ಕೆ ಸಿದ್ಧವಿಲ್ಲ, ರಂಭಾಪುರಿ ಶ್ರೀಗಳ ಬಗ್ಗೆ ಗೌರವ ಇದೆ, ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಜನ ಸೋಂಬೇರಿ ಆಗ್ತಾರೆ ಅನ್ನುವಂಥ ಮಾತು ಸರಿಯಲ್ಲ ಅಂತ ನೇರವಾಗಿ ಹೇಳ್ತಿದ್ದಾರೆ. ಹಾಗಾದರೆ ರಂಭಾಪುರಿ ಶ್ರೀಗಳ ಮಾತು ರಾಜ್ಯ ರಾಜಕೀಯದಲ್ಲಿ ಹೇಗೆ ಚರ್ಚೆಯನ್ನು ಹುಟ್ಟಾಗ್ತಾ ಇದೆ ನೋಡೋಣ ಬನ್ನಿ ಈ ಸ್ಟೋರಿಲಿ. ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ ಅನ್ನುವಂತ ಒಂದು ಅಪವಾದ ಇದೆ. ಆದ್ರೆ ನಾನು ಒಪ್ಪೋದಿಲ್ಲ. ಬಡತನ ಯಾರು ಎದುರಿಸುತ್ತಲ್ಲ ಅವ್ರು ಗೊತ್ತಾಗ್ತದೆ. ಯಾರಿಗೂ ತೊಂದರೆ ಆಗಿಲ್ಲ ಅಂತ ನಾ ಭಾವಿಸ್ತೇನೆ. ನೆಮ್ಮದಿಯಾಗಿ ಬದುಕಬಾರ್ದು ಅನ್ನುವಂತ ವಿಚಾರ ಯಾರು ಮಾಡಬಾರ್ದು. ಒಟ್ಟಿಗಣ್ಣ ಎಲ್ಲ ಮೈಗೆ ಬಟ್ಟೆ ಇಲ್ಲ, ಮನಿ ಚೆನ್ನಾಗಿದೆ ಅಂದ್ರೆ ಏನು ಮನಿ ತಗೊಂಡು ನಕ್ಕಾಗತ್ತಾನ. ರಾಜ್ಯದಲ್ಲಿ ಕಾಂಗ್ರೆಸ್ ಗದ್ದುಗೆ ಹಿಡಿದಿದ್ದೇ ಪಂಚ ಗ್ಯಾರಂಟಿ ಯೋಜನೆಗಳಿಂದ. ರಾಜ್ಯದ ಜನತೆಗೆ ಮಾತು ಕೊಟ್ಟಂತೆ ಸರ್ಕಾರ ಕೂಡ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ. ಹೋದಲ್ಲಿ ಬಂದಲ್ಲಿ ಕೈ ನಾಯಕರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗುಣಗಾನ ಮಾಡ್ತಾ ಎದೆ ತಟ್ಟಿಕೊಳ್ತಿದ್ದಾರೆ. ಇದೇ ಯೋಜನೆಗಳನ್ನ ನೆರೆಹೊರೆಯ ರಾಜ್ಯಗಳನ್ನು ಅಲ್ಲಿನ ಸರ್ಕಾರಗಳು ಜಾರಿಗೆ ತಂದಿವೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಕೋಟ್ಯಾಂತರ ಜನರನ್ನ ತಲುಪಿವೆ. ಆದರೆ ಇದೇ ಯೋಜನೆಗಳು ಅಂತಾರಾಷ್ಟ್ರೀಯ ಟಿಪ್ಪಣಿಗೂ ಕಾರಣವಾಗಿವೆ. ಇಷ್ಟು ದಿನ ರಾಜಕಾರಣಿಗಳ ಟೀಕೆಗಷ್ಟೇ ಗುರಿಯಾಗ್ತಿದ್ದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗ ಸ್ವಾಮೀಜಿಯೊಬ್ಬರು ವಿಮರ್ಶೆ ಮಾಡಿದ್ದಾರೆ. ಬಿಟ್ಟಿ ಭಾಗ್ಯಗಳಿಂದ ಜನರು ಸೋಮಾರಿಯಾಗ್ತಿದ್ದಾರೆ. ಚರ್ಚೆಗೆ ಗ್ರಾಸವಾಯಿತು ರಂಭಾಪುರಿ ಶ್ರೀಗಳ ಮಾತು. ವಿಷಯ ಏನಂದ್ರೆ, ನಿನ್ನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿಯಲ್ಲಿ ಷಷ್ಠಿ ಪೂರ್ತಿ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಂಭಾಪುರಿ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ರು. ಪ್ರವಚನ ನೀಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ಪರೋಕ್ಷವಾಗಿ ಪ್ರಸ್ತಾಪಿಸಿದ್ರು. ಇಂದಿನ ಸರ್ಕಾರಗಳು ಕೊಡುತ್ತಿರುವ ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಯಾಗ್ತಿದ್ದಾರೆ ಅಂತಂದ್ರು. ಇಂದಿನ ಸರ್ಕಾರಗಳು ಕೊಡುತ್ತಿರುವ ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಯಾಗ್ತಿದ್ದಾರೆ. ಸರ್ಕಾರಗಳು ಕೊಡುತ್ತಿರುವ ಇಂತಹ ಬಿಟ್ಟಿ ಭಾಗ್ಯ ಯೋಜನೆಗಳಿಂದ ಜನರ ಬದುಕು ಉಜ್ವಲಗೊಳ್ಳುವುದಿಲ್ಲ. ಜನರಲ್ಲಿ ದುಡಿಯುವ ಮನೋಭಾವ ಕಡಿಮೆಯಾಗಿ ಸೋಮಾರಿತನ ಹೆಚ್ಚುತ್ತದೆ. ಹೀಗೆ ರಂಭಾಪುರಿ ಆಡಿರೋ ಈ ಮಾತು ರಾಜ್ಯ ರಾಜಕಾರಣದಲ್ಲೂ ಚರ್ಚೆ ವಸ್ತುವಾಗಿದೆ. ಶ್ರೀಗಳ ಹೇಳಿಕೆಯ ಮೇಲೆ ಪಂಚ ಗ್ಯಾರಂಟಿಗಳ ಅನುಕೂಲದ ವ್ಯಾಖ್ಯಾನ ಮಾಡಲಾಗ್ತಿದೆ. ಈ ಬಗ್ಗೆ ಮಾತನಾಡಿರೋ ಸಚಿವ MB ಪಾಟೀಲ್ ರಂಭಾಪುರಿ ಸ್ವಾಮೀಜಿ ಮಾತನ್ನ ಒಪ್ಪೋದಿಲ್ಲ ಅಂದಿದ್ದಾರೆ. ಮುಂದುವರೆದು ಜನರ ಬಡತನ ಅದ್ಯಾರಿಗೂ ಅರ್ಥವಾಗಲ್ಲ ಅಂದಿದ್ದಾರೆ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದ್ರೆ ನಾನು ಒಪ್ಪೋದಿಲ್ಲ. ಅದನ್ನು ಬಡತನ ಎಲ್ಲ ಕಡೆ ಇದೆ. ಭಾಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲನೂ ಕೂಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ. ರಂಭಾಪುರಿ ಸ್ವಾಮೀಜಿಯವ್ರಿಗೆ ಗೊತ್ತಾಗಂಗಿಲ್ಲ, MB ಪಾಟೀಲ್ಗೆ ಗೊತ್ತಾಗಂಗಿಲ್ಲ. ಬಡತನ ಯಾರು ಎದುರಿಸುತ್ತಲ್ಲ ಅವ್ರಿಗೆ ಗೊತ್ತಾಗ್ತದೆ. ನಾವು ಗ್ರೌಂಡ್ ಫೀಲ್ಡ್ನಲ್ಲಿ ಇರ್ತೀವಲ್ಲ, ನಮ್ಗೆ ಗೊತ್ತಿರ್ತದೆ. ಇಷ್ಟೇ ಅಲ್ಲ, ರಂಭಾಪುರಿ ಶ್ರೀಗಳು ಕೊಟ್ಟ ಹೇಳಿಕೆ ಬಗ್ಗೆ ಕೇಳ್ತಿದ್ದ ಹಾಗೆ ಕಾಂಗ್ರೆಸ್ ಹಿರಿಯ ನಾಯಕ RV ದೇಶಪಾಂಡೆ ವ್ಯಂಗ್ಯವಾಗಿ ನಸುನಕರು. ಗ್ಯಾರಂಟಿಯಿಂದ ಜನರಿಗೆ ಒಳಿತಾಗಿದೆ, ಯಾರಿಗೂ ತೊಂದರೆ ಆಗಿಲ್ಲ ಅಂತ ಶ್ರೀಗಳ ಮಾತನ್ನ ತಳ್ಳಿ ಹಾಕಿದ್ರು. ಈಗ ರಂಭಾಪುರಿ ಪೂಜ್ಯ ಗುರು ಬಗ್ಗೆ ಬಹಳ ಗೌರವ ಅದೇ. ಅವ್ರು ಏನ್ ಹೇಳಿದ್ರು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೇವೆ. ಪೂಜ್ಯ ಗುರುಗಳು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನಾ ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದರಿಂದ ಯಾರಿಗೂ ತೊಂದರೆ ಆಗಿಲ್ಲ ಅಂತ ನಾ ಭಾವಿಸ್ತೇನೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ರಂಭಾಪುರಿ ಸ್ವಾಮೀಜಿಗಳ ಹೇಳಿಕೆಗೆ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟರು. ಬಡವರು ನೆಮ್ಮದಿಯಾಗಿ ಇರಬಾರ್ದು ಅನ್ನೋ ವಿಚಾರವನ್ನ ಯಾರೂ ಕೂಡ ಮಾಡಬಾರ್ದು. ಬಡವರಿಗೆ ಕೊಡುವ ಯೋಜನೆಯ ಬಗ್ಗೆ ಹೀಗೆಲ್ಲ ಚರ್ಚಿಸಬಾರ್ದು ಅಂತ ಗಟ್ಟಿ ಧ್ವನಿಯಲ್ಲಿ ಪ್ರತಿಪಾದಿಸಿದ್ರು. ಒಂದು ವರ್ಗ ಇದೆ ದುಡಿತಕ್ಕಂಥದ್ದು. ಆ ವರ್ಗದ ಬಗ್ಗೆ ಅನೇಕ ಚರ್ಚೆಗಳಾಗ್ತಾ ಇದ್ದಾವೆ. ಅಂದರೆ ದುಡಿಯೋರು ಯಾವತ್ತೂ ದುಡಿತಾನೆ ಇರಬೇಕು, ಮನೆಯಲ್ಲಿರೋರು ಯಾವಾಗಲೂ ಮನೆಯಲ್ಲೇ ಇರಬೇಕು. ಅಂದರೆ ಆ ವರ್ಗ ಮೇಲೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕಬಾರ್ದು ಅನ್ನೋವಂಥ ವಿಚಾರ ಯಾರು ಮಾಡಬಾರ್ದು. ಒಟ್ಟಿಗಣ್ಣ ಎಲ್ಲ ಮೈಗೆ ಬಟ್ಟೆ ಇಲ್ಲ, ರಸ್ತೆ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ ಅಂದರೆ ಏನು ಮನೆ ತೊಗೊಂಡು ನೆಕ್ಕಾಗತ್ತಾನ. ಅನಾವಶ್ಯಕವಾಗಿ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಾದದ್ದು ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿ ನಾಯಕರು ರಂಭಾಪುರಿ ಶ್ರೀಗಳ ಮಾತನ್ನ ಒಪ್ಪಲ್ಲ ಅಂದಿದ್ದಾರೆ. TV9 ಜೊತೆಗೆ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ P. ರಾಜೀವ್, ಪ್ರತಿ ಸರ್ಕಾರ ಒಂದಲ್ಲ ಒಂದು ರೀತಿ ಅನುದಾನ ಬಳಸಿಕೊಳ್ಳುತ್ತೆ ಎಂದಿದ್ದಾರೆ. ನಾನು ಒಪ್ಪೋದಿಲ್ಲ. ಈ ಸರ್ಕಾರ ಒಂದೊಂದು ಸರ್ಕಾರದ್ದು ಒಂದೊಂದು ವಿಧ ಇರುತ್ತೆ. ತೆರಿಗೆಯ ಹಣವನ್ನ ಯಾವ ರೀತಿ ಬಳಸಬೇಕು.
ಸಂಪನ್ಮೂಲ ಅಭಿವೃದ್ಧಿಗೋಸ್ಕರ, ವ್ಯಾಲ್ಯೂ ಅಡಿಷನ್ನಿಗೋಸ್ಕರ, ಮೌಲ್ಯವರ್ಧನೆಗೋಸ್ಕರ ಬಳಸುವಂತಹ ಚಿಂತನೆಯನ್ನು ಸರ್ಕಾರ ತನ್ನ ಬಜೆಟ್ನಲ್ಲಿ ಮಾಡಬೇಕು. ಗ್ಯಾರಂಟಿಗಳ ಕುರಿತು ರಂಭಾಪುರಿ ಶ್ರೀಗಳು ಕೊಟ್ಟ ಹೇಳಿಕೆ ಚರ್ಚೆ ಹುಟ್ಟುಹಾಕಿದೆ. ಜನರ ಕಲ್ಯಾಣದ ಉದ್ದೇಶ ಹೊಂದಿರುವ ಯೋಜನೆಗಳನ್ನು ಟೀಕಿಸೋದು ಎಷ್ಟು ಸರಿ ಅನ್ನೋದು ಬಹುತೇಕರ ಅಭಿಪ್ರಾಯ. ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.